ಇಷ್ಟು ದಿನ ರಾಜ್ಯದಿಂದ ರಾಜ್ಯಕ್ಕೆ ಜಂಪ್ ಮಾಡ್ತಿದ್ದ ಕಂಪ್ಲಿ ಶಾಸಕ ಗಣೇಶ್ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಸುಖದ ಭೋಜನ ಮಾಡ್ತಿದ್ದವರು ಈಗ ಮುದ್ದೆ ಮುರಿತಿದ್ದಾರೆ. ಜೈಲು ಗಣೇಶನ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಕಂಪ್ಲಿ ಶಾಸಕ ಗಣೇಶ್ಗೆ ಜೈಲೂಟ ಫಿಕ್ಸ್. ನ್ಯಾಯಾಂಗ ಬಂಧನಕ್ಕೊಪ್ಪಿಸಿದ ಕೋರ್ಟ್. ಅಂತೂ ಇಂತೂ ಒಂದು ತಿಂಗಳಿನಿಂದ ಪೊಲೀಸರಿಗೆ ಜಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಕಂಪ್ಲಿ ಶಾಸಕ ಗಣೇಶ್ಗೆ ಜೈಲೂಟ ಫಿಕ್ಸ್ ಆಗಿದೆ. ಮುಂಬೈ, ಗೋವಾ, ಪಾಂಡಿಚೇರಿ, ಗುಜರಾತ್ ಅಂತ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಜಂಪ್ ಮಾಡ್ತಿದ್ದ ಶಾಸಕ ಪರಪ್ಪನ ಅಗ್ರಹಾರದಲ್ಲಿ ಲಾಕ್ ಆಗಿದ್ದಾರೆ. ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಗಣೇಶ್ಗೆ ಜೈಲು ಕಂಬಿಗಳ ಮಧ್ಯೆ ಮುದ್ದೆ ಮುರಿಯೋ ಪರಿಸ್ಥಿತಿ ಬಂದಿದೆ. ಶಾಸಕ ಗಣೇಶ್ರನ್ನ ಲಾಕ್ ಮಾಡೋಕೆ ಬಿಡದಿ ಪೊಲೀಸರು ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಒಂದಿನ ಇಲ್ಲಿದ್ರೆ ಮತ್ತೊಂದಿನ ಯಾವುದೋ ರಾಜ್ಯದಲ್ಲಿರ್ತಿದ್ದ. ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದ ಗಣೇಶ್ ಪದೇ ಪದೇ ಸಿಮ್ ಚೇಂಜ್ ಮಾಡ್ತಿದ್ದ. ಹೀಗಾಗಿ ಪೊಲೀಸರ ಕೈಗೆ ಸಿಗದೆ ಇಷ್ಟೂ ದಿನ ಆಟವಾಡಿಸ್ತಿದ್ದ. ಆದ್ರೆ ನಿನ್ನೆ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ. ಗುಜರಾತ್ಗೆ ಎಂಟ್ರಿ ಕೊಟ್ಟಿದ್ದ ಪೊಲೀಸರು ಗಣೇಶ್ನನ್ನ ಎತ್ ಹಾಕೊಂಡು ಬಂದಿದ್ರು. ಇಂದು ಬೆಳಗ್ಗೆ ಬೆಂಗಳೂರಿಗೆ ಕರೆತಂದು ಸತತ 2 ಗಂಟೆ ಫುಲ್ ಟ್ರೇಲ್ ಮಾಡಿದ್ರು. ಬಳಿಕ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿದ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದಂತ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೊಪ್ಪಿಸಿದ್ದಾರೆ. ಅರೆಸ್ಟ್ ಫಾರ್ಮಾಲಿಟೀಸ್ ಏನಿದೆ ಅರೆಸ್ಟ್ ಫಾರ್ಮಾಲಿಟೀಸ್ ಎಲ್ಲ ಮಾಡಿದ್ದೇವೆ. ನಮ್ಮ ಡಾಕ್ಯುಮೆಂಟೇಷನ್ ಎಲ್ಲ ಆದ ನಂತರ ಘಟನೆ ಬಗ್ಗೆ ಅವರು ಸ್ವಇಚ್ಛಾ ಹೇಳಿಕೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಏನು ನಡೆದಿತ್ತು ಅಂತ ಎಲ್ಲ ಅವರು ಡೀಟೇಲ್ಡ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಆ ದಿನ ಏನು ಘಟನೆ ನಡೆದಿದೆ ಅಂತ ಸ್ವಲ್ಪ ನಾವು ಏನಿದ್ರೆ ಬಿಕಾಸ್ ಡೀಟೇಲ್ಸ್ ಎಲ್ಲ ಬೇಕಾಗಿತ್ತು, ಅದಕ್ಕೋಸ್ಕರ ಎಲ್ಲ ಕೇಳಿದ್ದೀವಿ. ಅವರು ಅದ್ರ ಪ್ರಕಾರ ಸ್ಟೇಟ್ಮೆಂಟ್ ಹೇಳಿಕೆಲ್ಲ ಕೊಟ್ಟಿದ್ದಾರೆ. ಜಡ್ಜ್ ಮುಂದೆ ಶಾಸಕ ಗಣೇಶ್ ಬಿಗ್ ಹೈಡ್ರಾಮಾ. ನ್ಯಾಯಾಧೀಶರು ವಿಚಾರಣೆ ನಡೆಸುವಾಗ ಕಂಪ್ಲಿ ಶಾಸಕ ಗಣೇಶ್ ಬಿಗ್ ಹೈಡ್ರಾಮಾ ಮಾಡಿದ್ದಾರೆ. ಸ್ವಾಮಿ, ನನಗೆ 3 ವರ್ಷದಿಂದ ಅಸ್ತಮಾ ಇದೆ, ಅಲ್ಲದೆ ಹರ್ನಿಯಾದಿಂದ ಬಳಲ್ತಿದ್ದೇನೆ. ಹೀಗಾಗಿ ಒಳ್ಳೆಯ ಸೌಲಭ್ಯವಿರುವ ಕಡೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಪರಿಪರಿಯಾಗಿ ಬೇಡಿಕೊಂಡ್ರು. 2 ಕಡೆಯ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶೆ ಎಂ ಅನಿತಾ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿದ್ರು. ಹೀಗಾಗಿ ಶಾಸಕ ಗಣೇಶ್ ಪರ ವಕೀಲರು ನಾಳೆ ಜಾಮೀನು ಅರ್ಜಿ ಸಲ್ಲಿಸಲು ಮುಂದಾಗಿದ್ದಾರೆ. ಮುಂದಿನ ಕ್ರಮ ಕೈಗೊಳ್ಳಬೇಕು, ಅದನ್ನು ಬೇಲ್ ಎಲ್ಲಿ ಹಾಕಬೇಕು, ಯಾಕೆ ಹಾಕಬೇಕು ಅನ್ನೋಂಥ ವಿಚಾರವನ್ನು ಈ ರಾತ್ರಿ ತೀರ್ಮಾನ ತಗೊಂಡು ನಾಳೆ ಬೆಳಿಗ್ಗೆ CH ಹನುಮಂತರಾಯಪ್ಪ ಅವರೇ ತಮಗೆ ತಿಳಿಸ್ತಾರೆ. ಇವತ್ತು ಅಪ್ಲೈ ಮಾಡೋದಕ್ಕೆ ಇದು ಸೂಕ್ತವಾದ ನ್ಯಾಯಾಲಯ ಅಲ್ಲ ಸರ್. ಇದಕ್ಕೆ ಸೂಕ್ತವಾದ ನ್ಯಾಯಾಲಯ ಇರತಕ್ಕಂಥದ್ದು ಬೆಂಗಳೂರಿನ 82ನೇ ಸಿಟಿ ಸಿವಿಲ್ ಕೋರ್ಟ್ ಅಂತ ಹೇಳಿ 6ನೇ ಮಾಡಿಯಲ್ಲಿದೆ. ಅಲ್ಲಿ ಮಾತ್ರ ಹಾಕಬೇಕು. ಆದ್ರಿಂದ ಅಲ್ಲಿ ಹಾಕಬೇಕಾಗುತ್ತೆ. ಒಟ್ನಲ್ಲಿ ಎಣ್ಣೆ ಎಟಲಿ ಮಾಡಿದ ತಪ್ಪಿಗೆ ಕಂಪ್ಲಿ ಶಾಸಕ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ನಾಳೆ ಶಾಸಕರ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಲಿದ್ದು, ಈಗಲಾದ್ರೂ ಬೇಲ್ ಸಿಗುತ್ತಾ ಅಥವಾ ಪರಪ್ಪನ ಅಗ್ರಹಾರವೇ ಗತಿಯಾಗುತ್ತಾ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಚೇತನ್ ರಾಮಕೃಷ್ಣ ಜೊತೆ ನಟರಾಜ್ ಬೆಳಕವಾಡಿ, TV5 ರಾಮನಗರ.